ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ತಮಗೆಲ್ಲ ಗೊತ್ತಿರುವಂತೆ ಉಪನ್ಯಾಸಕರ ಹುದ್ದೆ ಅಂತಕ್ಕಂಥದ್ದು ರಾಜ್ಯದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥದ್ದು ಗೊತ್ತಿದೆ. ಸೊ ಆಲ್ರೆಡಿ ಹಣಕಾಸು ಇಲಾಖೆಯು ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಸೊ ಅದರಲ್ಲಿ ಹುದ್ದೆಗಳ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಸುಮಾರು ಜನ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಕೇಳಿರ್ತೀರಿ. ಸೊ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ವರದಿಯಲ್ಲಿ ನಾವು ನೋಡೋಣ ಯಾವ ರೀತಿಯಾಗಿ ಒಂದು ಹುದ್ದೆಗಳ ವರ್ಗೀಕರಣ ಇದೆ, ಅದೇ ರೀತಿಯಾಗಿ ಸೊ ಒಂದು ಒಳ ಮೀಸಲಾತಿ ಅಂತಕ್ಕನ್ನೋದು ಈ ಒಂದು ನೇಮಕಾತಿಗೆ ಎಷ್ಟೊಂದು ಪರಿಣಾಮ ಬೀರಿದೆ ಅಂತಕ್ಕಂಥದ್ದನ್ನು ಸೊ ನಾವಿಲ್ಲಿ ಗಮನಿಸ್ತಾ ಬರೋಣ ಸ್ನೇಹಿತರೆ. ಸೊ ರಾಜ್ಯದಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಏನಪ್ಪ ಅಂದರೆ 1317 ಕಾಲೇಜುಗಳು ಇರ್ತಕ್ಕಂಥದ್ದು. ಸೊ ಅದರಲ್ಲಿ 12,947 ಜನ ಉಪನ್ಯಾಸಕರು ಇರಬೇಕಾಗಿತ್ತು. ಬಟ್ 7,750 ಜನ ಉಪನ್ಯಾಸಕರು ಸದ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ 2020ರಲ್ಲಿ ಒಂದು 1,309 ಹುದ್ದೆಗಳಿಗೆ ನೇಮಕ ಮಾಡಬೇಕು ಅಂತೇಳಿ, ಓಕೆನಾ. ಸೊ 2020ರಲ್ಲಿ 1,309 ಉಪನ್ಯಾಸಕರನ್ನು ನೇಮಿಸಿದ್ದೇ ಸೊ ಕೊನೆ ಅಂದರೆ 2020ರಾಗ ಏನಪ್ಪ ಅಂದ್ರೆ ಅಂತಿಮವಾಗಿ ನೇಮಕಾತಿ ಆಗಿದ್ದು ಅಂದರೆ ಅದು 2017ರಾಗ ಆಗಿದ್ದು. ಬಟ್ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿರ್ತಕ್ಕಂಥದ್ದು 2020ರಲ್ಲಿ. ಸೊ ಸುಮಾರು 6 ವರ್ಷ ಕಳೆದು ಹೋಗಿದೆ. 2020 ಅಂತಲೇ ನಾವು ಇಟ್ಕೊಂಡ್ರೆ 6 ವರ್ಷ ಕಳೆದೋಗಿದೆ ಸ್ನೇಹಿತರೆ. ಒಬ್ಬ ಉಪನ್ಯಾಸಕರನ್ನು ಕೂಡ ನೇಮಕಾತಿಯನ್ನು ಈ ಸರ್ಕಾರಗಳು ಮಾಡ್ತಾ ಇಲ್ಲ, ಓಕೆನಾ. ಸದ್ಯದಲ್ಲಿ ಆರ್ಥಿಕ ಇಲಾಖೆಯು ಕೂಡ 814 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತೇಳಿ ಅನುಮತಿಯನ್ನು ಕೂಡ ಕೊಟ್ಟರು. ಈ ಒಳ ಮೀಸಲಾತಿ ಅನ್ನುವಂತಹ ಒಂದು ನೆಪವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಸುಮಾರು 3 ವರ್ಷಗಳಿಂದ ಮುಂದೂಡ್ತಾ ಬಂದಿದೆ, ಓಕೆನಾ. ಸೊ ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಹೇಳ್ತಾ ಇದ್ದಾರೆ. ಆಲ್ರೆಡಿ ಹಣಕಾಸು ಇಲಾಖೆ ಅಂತಕ್ಕಂಥದ್ದು ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳು ಸ್ನೇಹಿತರೆ. ಸೊ ಸುಮಾರು ಜನ ಹೇಳ್ತಾರೆ ಇಲ್ಲ ಹುದ್ದೆಗಳಲ್ಲಿ ಎಲ್ಲವನ್ನು ಕಡಿತಗೊಳಿಸಿದ್ದಾರೆ. ಸೊ ಆ ಮೊದಲು ಹೇಳಿದಂಥ ಹುದ್ದೆಗಳೇ ಬೇರೆ, ಇವಾಗ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಹುದ್ದೆಗಳೇ ಬೇರೆ ಅಂತೇಳಿ. ಸೊ ನೋಡ್ರಿ, ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟ ಮೇಲೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಂತಕ್ಕನ್ನೋದು ಮಾಡೋದಕ್ಕೆ ಸಾಧ್ಯತೆಗಳು ಇರೋದಿಲ್ಲ ಸ್ನೇಹಿತರೆ, ಓಕೆನಾ. ಸೊ ಇವಾಗ ಹಣಕಾಸು ಇಲಾಖೆಯು ಕೂಡ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇತ್ತೀಚೆಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶವಲ್ಲದ ಅಂದರೆ ಸೊ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿರ್ತಕ್ಕಂಥ ಪ್ರದೇಶಗಳಲ್ಲಿ ಸೊ ಕನ್ನಡ ಹುದ್ದೆಗಳು 104 ಇದೆ. ಅದೇ ರೀತಿ ಇಂಗ್ಲೀಷ್ ಬಂದಾಗ 107 ಇದೆ. ಇತಿಹಾಸ ಬಂದ್ಬಿಟ್ಟು 50, ಅರ್ಥಶಾಸ್ತ್ರ ಬಂದಾಗ 100, ವಾಣಿಜ್ಯ ಶಾಸ್ತ್ರ ಬಂದಾಗ 150 ಹುದ್ದೆಗಳು, ಭೌತಶಾಸ್ತ್ರ ಬಂದಾಗ 50 ಹುದ್ದೆ, ರಸಾಯನಶಾಸ್ತ್ರ 30 ಹುದ್ದೆ, ಜೀವಶಾಸ್ತ್ರ ಬಂದಾಗ 30 ಹುದ್ದೆ, ಅದೇ ರೀತಿ ಗಣಿತ ಬಂದಾಗ 30 ಹುದ್ದೆಗಳು, ಅದೇ ರೀತಿ ಗಣಕಶಾಸ್ತ್ರ ಬಂದಾಗ 120 ಹುದ್ದೆಗಳು ಸೊ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಬಂದಾಗ ಕನ್ನಡ 5 ಇದೆ, ನೆಕ್ಸ್ಟು ಇಂಗ್ಲೀಷ್ 5 ಇದೆ, ಇತಿಹಾಸ ಬಂದಾಗ 5 ಹುದ್ದೆಗಳು, ಅರ್ಥಶಾಸ್ತ್ರ ಬಂದಾಗ 14, ಗಣಕಶಾಸ್ತ್ರ ಬಂದಾಗ 6 ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ. ಇವುಗಳನ್ನ ತುಂಬೋದಕ್ಕೆ ಆಲ್ರೆಡಿ ಹಣಕಾಸು ಇಲಾಖೆ ಅಂತಕ್ಕಂಥದ್ದು ಒಪ್ಪಿಗೆ ನೀಡಿದೆ. ಆದರೆ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯ ಉಪನ್ಯಾಸಕರ ನೇಮಕಕ್ಕೆ ನಿರ್ಲಕ್ಷ್ಯ ವಹಿಸಿರುವುದು ಆಕಾಂಕ್ಷಿಗಳ ಬೇಸರಕ್ಕೆ ಕಾರಣವಾಗಿದೆ. ನೇಮಕಾತಿ ನಡೆಯುವವರೆಗೆ ಲಭ್ಯ ಉಪನ್ಯಾಸಕರನ್ನೇ ಬಳಸಿಕೊಳ್ಳುವ ಅನಿವಾರ್ಯತೆ ಇದೆ. ಉಪನ್ಯಾಸಕರ ಕೊರತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸವಾಲಾಗಿ ಪರಿಣಮಿಸಿದೆ. ಅಂದರೆ ಉಪನ್ಯಾಸಕರೇ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳು ಕೂಡ ಆ ಕಡೆ ಮುಖ ಹಾಕೋದಿಲ್ಲ. ಸೊ ಪ್ರೈವೇಟ್ ಕಾಲೇಜ್ಗಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ. ಆಲ್ಮೋಸ್ಟ್ ಕೆಇಎಗೆ ನೀವೇನಾದರೂ ಈ ನೇಮಕಾತಿಯನ್ನು ಕೊಟ್ರಿ ಅಂತಂದರೆ 4ರಿಂದ 5 ತಿಂಗಳಲ್ಲಿ ಸೊ ಇದರ ಒಂದು ನೋಟಿಫಿಕೇಶನ್ ಪ್ರೊಸೆಸನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ಒಂದು ಆರ್ಡರ್ ಕಾಪಿ ಕೊಡುವಂತಹ ಮಟ್ಟಕ್ಕೆ ಸೊ ಕೆಇಎ ಅಷ್ಟು ಬೇಗ ಪ್ರೊಸೆಸ್ ಮಾಡಿಕೊಡ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಸೊ ಆದಷ್ಟು ಬೇಗನೆ ಇದೊಂದು ನೋಟಿಫಿಕೇಶನನ್ನು ಮಾಡಿ ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಓಕೆನಾ. ಸೊ ನೋಡೋಣ ರಾಜ್ಯ ಸರ್ಕಾರ ಅಂತಕ್ಕನ್ನೋದು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತದೆ ಅಂತಕ್ಕಂಥದ್ದನ್ನು ಪ್ರತಿದಿನ ಪೇಪರಲ್ಲಿ ಆಗಿರ್ಬೋದು, ಅದೇ ರೀತಿ ಹಲವಾರು ಜನ ಒತ್ತಾಯ ಮಾಡ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ನೋಡೋಣ ಆದಷ್ಟು ಬೇಗನೆ ಯಾವುದಾದ್ರೂ ಒಂದು ನ್ಯಾಯ ಅಂತಕ್ಕನ್ನೋದು ಸಿಗುವಂತಹ ಸಾಧ್ಯತೆಗಳು ಸೊ ಇದೆ ಸ್ನೇಹಿತರೆ, ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದ.